ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಶಾಂತಿನಗರ, ವಿಜಯನಗರ, ಚಂದ್ರಾಲೇಔಟ್, ರಾಜಾಜಿನಗರ, ಆಟಿನಗರ, ಹೆಬ್ಬಾಳ, ಮಲೇಶ್ವರ, ಕೋರಮಂಗಲ, ಕಾಮಾಕ್ಷಿಪಾಳ್ಯ, ಸುಂಕದಕಟ್ಟೆ, ನಾಗರಬಾವಿ, ಪೀಣ್ಯ, ಯಶವಂತಪುರ, ಬಿಟಿಎಂ ಲೇಔಟ್ ಸೇರಿ ಹಲವು ಕಡೆಯಲ್ಲಿ ಭಾರೀ ಮಳೆಯಾಗಿದೆ. ನಿನ್ನೆ ರಾತ್ರಿಯಿಂದ ಸುರಿತಿರುವಂತಹ ಮಳೆಯಿಂದ ಜನ ಹೈರಾಣಾಗಿ ಹೋಗಿದ್ದಾರೆ. ಪೂರ್ವ ಮುಂಗಾರು ಮಳೆಯ ಆರ್ಭಟಕ್ಕೆ ಇಡೀ ಸಿಲಿಕಾನ್ ಸಿಟಿ ಕೂಲ್ ಆಗೋದ್ರ ಜೊತೆಗೆ ಒಂದಷ್ಟು ಸಮಸ್ಯೆಗಳ ಸರಮಾಲೆ ಕೂಡ ಗೆದ್ದಿದೆ. ಇನ್ನು ಮುಂದಿನ ಕೆಲವು ಗಂಟೆಗಳಲ್ಲಿ ಬೆಂಗಳೂರು ಸೇರಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಭಾರೀ ಮಳೆ ಆಗುವಂತ ಮುನ್ಸೂಚನೆಯನ್ನು ಕೂಡ ನೀಡಲಾಗಿದೆ. ಮುಂದಿನ 3 ಗಂಟೆಯಲ್ಲಿ ಬೆಂಗಳೂರಿನಲ್ಲಿ ಭಾರೀ ಮಳೆಯ ಮುನ್ಸೂಚನೆ ಇದೆ. ಈಗಾಗಲೇ ಸಿಲಿಕಾನ್ ಸಿಟಿಯಲ್ಲಿ ಜೋರು ಮಳೆಯಾಗಿ ನೂರಾರು ಸಮಸ್ಯೆಗಳು ಸೃಷ್ಟಿಯಾಗಿದೆ. ಇದರ ಜೊತೆಗೆ ಇನ್ನೂ ಮಳೆ ಸುರಿಯುವಂತ ಸಾಧ್ಯತೆ ಇರೋದ್ರಿಂದ ನಗರದವರು ಎಚ್ಚರಿಕೆಯಿಂದ ಇರಬೇಕು. ಬೆಂಗಳೂರು ನಗರ ಹಾಗೂ ಬೆಂಗಳೂರು ಗ್ರಾಮಾಂತರದಲ್ಲಿ ಜೋರು ಮಳೆ ಸುರಿಯುವಂತ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ವರದಿಯಾಗಿದೆ. ಬೆಂಗಳೂರು ಮಾತ್ರವಲ್ಲ, ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಭಾರೀ ಮಳೆ ಆಗುವಂಥ ಮುನ್ಸೂಚನೆಯನ್ನು ಕೂಡ ನೀಡಲಾಗಿದೆ. ಇನ್ನು ಕೆಲವು ಕಡೆಯಲ್ಲಂತೂ ಈ ಜಲ ದಿಗ್ಬಂಧನನೇ ಆಗ್ಬಿಟ್ಟಿದೆ. ಮಳೆಯಿಂದಾಗಿ ಬೆಂಗಳೂರಿನ ಸುತ್ತಮುತ್ತ ಇರುವಂಥ ಕೆಲವೊಂದಷ್ಟು ಏರಿಯಾಗಳು, ಬೆಂಗಳೂರಿನಲ್ಲಿರುವಂಥ ಒಂದಷ್ಟು ಸಿಟಿಗಳು ಕಂಪ್ಲೀಟಾಗಿ ಜಲಾವೃತ ಆಗಿರೋದು. ಸಿಲಿಕಾನ್ ಸಿಟಿ ಅಂತ ನಾವು ಏನು ಕರಿತಾ ಇದ್ವೋ, ಇದೀಗ ಸಿಲಿಕಾನ್ ಸಿಟಿ ಹೆಸರನ್ನು ಚೇಂಜ್ ಮಾಡಬೇಕು ಅಂತ ಕಾಣುತ್ತೆ. ಅದರ ಬದಲು ರೈನ್ ಸಿಟಿ ಅಂತ ಏನಾದರೂ ಹೆಸರು ಇಡಬೇಕೇನೋ ಅನ್ನುವಷ್ಟರ ಮಟ್ಟಿಗೆ ಮಳೆ ವಿಪರೀತವಾಗಿ ಆಗ್ತಾಗಿದೆ. ಕಳೆದ 2 ದಿನಗಳಿಂದ ಸುರಿತಾ ಇರುವಂಥ ಮಳೆ ಇವತ್ತೂ ಕೂಡ ಮುಂದುವರಿಯಲಿದೆ. ಇನ್ನು 3-4 ಗಂಟೆಯಲ್ಲಿ ಭಾರೀ ಮಳೆ ಆಗುವಂಥ ಮುನ್ಸೂಚನೆಯನ್ನು ನೀಡಲಾಗಿದೆ. ಜಿಟಿ ವರ್ಷಧಾರೆ ಆರಂಭ ಆಗಿದೆ. ನಗರ ವಾಸಿಗಳು ಇದರಿಂದ ಬೇಸತ್ತು ಹೋಗಿದ್ದಾರೆ. ರಾತ್ರಿಯಿಂದಲೂ ಸುರಿತಿರುವಂಥ ಮಳೆಗೆ ಬೆಂಗಳೂರಿನ ಹಲವು ಕಡೆಯಲ್ಲಿ ಮರಗಳು ಧರೆಗೆ ಉರುಳಿದೆ. ಕೋರಮಂಗಲದ ನ್ಯಾಷನಲ್ ಗೇಮ್ಸ್ ವಿಲೇಜ್ನಲ್ಲಿ ಕಾರಿನ ಮೇಲೆ ಮರ ಉರುಳಿ ಬಿದ್ದಿದೆ. ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಲಾಗಿರೋದ್ರಿಂದ ಇವತ್ತು ಕೂಡ ಭಾರೀ ಮಳೆ ಆಗತ್ತೆ. ಇನ್ನು ಉದ್ಯಾನ ನಗರಿ, ಯಶವಂತಪುರ ಮಾರ್ಕೆಟ್, ರಾಜಾಜಿನಗರ, ಆನಂದರಾವ್ ಸರ್ಕಲ್, ಟೌನ್ ಹಾಲ್, ಶಾಂತಿನಗರ, ಸುಧಾಮನಗರ, ಕಾರ್ಪೊರೇಷನ್, ಮೇಕ್ರಿ ಸರ್ಕಲ್, ಕಲಾಸಿಪಾಳ್ಯ ಸೇರಿದಂತೆ ನಗರದ ಸಾಕಷ್ಟು ಕಡೆಗಳಲ್ಲಿ ಜಿಟಿ ಮಳೆ ಸುರಿತಾನೇ ಇದೆ. ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗುವ ಜನರಿಗೆ ಇದು ತೀರಾ ಕಿರಿಕಿರಿ ಜೊತೆಗೆ ಸಮಸ್ಯೆನೂ ಆಗಿದೆ. ನಿರಂತರ ಮಳೆಯಿಂದ ತಗ್ಗು ಪ್ರದೇಶಗಳಲ್ಲಿರುವಂಥ ಜನರು ಹಾಗೂ ಕೆಲ ಅಪಾರ್ಟ್ಮೆಂಟ್ಗಳ ನಿವಾಸಿಗಳು ತೊಂದರೆಗೆ ಸಿಲುಕಿದ್ದಾರೆ. ಬೆಳ್ಳಂಬೆಳಗ್ಗೆ ವರ್ಣ ಜಿನುಗ್ತಾ ಇರೋದು. ಆರ್ ನಗರದ BEMLA 3ನೇ ಹಂತದ ಹಲವು ಮನೆಗಳಿಗೆ, ದೇವಸ್ಥಾನಗಳಿಗೆ ನೀರು ನುಗ್ಗಿದೆ. ನಿರಂತರ ಮಳೆಯಿಂದ ಮನೆ ಮುಂದೆ ಇರುವಂಥ ರಸ್ತೆಗಳೆಲ್ಲವೂ ಕೂಡ ನೀರಿನಲ್ಲಿ ಆವೃತವಾಗಿ ಹೋಗಿರೋದು. ನೋಡಿ, ಗಂಟೆಗೆ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವಂಥ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ನೀಡಿದೆ. ವರ್ಣಾರ್ಭಟಕ್ಕೆ ಬೇಸತ್ತು ಹೋಗ್ಬಿಟ್ಟಿದ್ದಾರೆ ಇದರಿಂದ ಸಿಲಿಕಾನ್ ಸಿಟಿಯ ಜನ. ಇನ್ನು 3 ಗಂಟೆಯಲ್ಲಿ ಭಾರೀ ಮಳೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಇದು ಪೂರ್ವ ಮುಂಗಾರು ಮಳೆಯ ಆರ್ಭಟಕ್ಕೆ ಇಡೀ ಸಿಲಿಕಾನ್ ಸಿಟಿ ತಂಡ ಹೊಡೆದೋಗಿರುವ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಬೆಂಗಳೂರು ಮಾತ್ರ ಅಲ್ಲ, ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಭಾರೀ ಮಳೆ ಆಗುವಂಥ ಸಾಧ್ಯತೆ ಇದೆ ಅನ್ನೋದನ್ನು ಹವಾಮಾನ ಇಲಾಖೆ ಈಗ ಆಲ್ರೆಡಿ ಎಚ್ಚರಿಕೆಯನ್ನು ನೀಡಿದೆ. ಕಳೆದ 2-3 ದಿನಗಳಿಂದ ಭಾರೀ ಮಳೆ ಆಗ್ತಾ ಇರೋದು ನೋಡಿ. ಎಲ್ಲ ರಸ್ತೆಗಳಲ್ಲೂ ಇದೇ ಥರದೊಂದು ವಾತಾವರಣ ಆಗಿದೆ. ಎಲ್ಲಿ ನೋಡಿದ್ರೂ ನೀರು ಆವರಿಸ್ಕೊಂಡು ಬಿಟ್ಟಿದೆ. ರಸ್ತೆನೇ ಕಾಣ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ನೀರು